ಗುರು ನಂಬರ್ನ ಟ್ರೇಸ್ ಮಾಡಿದ್ರೆ ಗುರು ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಅದರಿಂದ ಅವ್ರ ಕಾಡಲ್ಲಿ ಎಲ್ಲಿ ಸತ್ತು ಬಿದ್ದಿದ್ದಾರೆ ಅಂತ ಗೊತ್ತಾಗೋಗುತ್ತೆ. ಒಂದು ವೇಳೆ ಅವ್ರೇನಾದರೂ ಸತ್ತೇ ಇಲ್ಲ ಅಂದರೆ ಸೌಂದರ್ಯ ಗುರು ನಿಜವಾಗ್ಲೂ ನೀವೇನಾ? ಹೌದು, ನಾನೇ. ನಿನ್ನ ಮೋಸನ ಎಲ್ರಿಗೂ ಹೇಳೋದಕ್ಕೆ ಜೀವನವಾಗಿದ್ದೇನೆ. ಬೇಡ ಬೇಡ. ಗುರು, ಇದೆಲ್ಲ ನನ್ನ ಭ್ರಮೆ ಮಾತ್ರ. ಆದರೂ ಗುರು ಸತ್ತಿದ್ರು ಇಲ್ಲ, ಹೇಗೆ ಕಂಡಿಡಿಯೋದು? ಗುರು ಏನಾದರೂ ಬದುಕಿದ್ರೆ ನಾನೇನು ಮಾಡಲಿ? ನಾನು ಇವರೆಲ್ಲರನ್ನೂ ಹೇಗೆ ಫೇಸ್ ಮಾಡಲಿ? ಯಾಕಾದ್ರೂ ಚಿರೋ ಅವ್ನ ಫ್ರೆಂಡ್ಗೆ ನಂಬರ್ ಟ್ರೇಸ್ ಮಾಡೋದು ಹೇಳುದು. ಎಲ್ಲರ ಮುಂದೆ ನಾನು ಸಿಕ್ಕಾಕೊಂಡ್ರೆ ನನ್ನ ಬಂಡವಾಳ ಎಲ್ಲ ಬಯಲಾಗೋಗುತ್ತೆ. ಈಗ ನನ್ಗೆ ಏನು ಮಾಡಲಿ? ಏನೋ ಇದು? ಅಣ್ಣಂದಿದು ಇದು ಸಿಕ್ಕಿದೆ ಅಂದ್ರೆ ಅಣ್ಣನು ಸಿಕ್ಕಿರ್ತಂತಾನೆ. ಅಣ್ಣ ಸಿಕ್ಕಿಲ್ವಾ? ಅಣ್ಣ ಸಿಕ್ಕಿಲ್ವೇನೋ? ಸಿಕ್ಕಿದ್ದಾರೆ. ಎಲ್ಲಿ ಅಣ್ಣ ಬಂದಿದ್ದಾನ? ಎಲ್ಲಿ ಬಂದಿದ್ದಾನೋ? ಶವಗಾರದಲ್ಲಿದ್ದಾರೆ. ಮೊದಲು ಹೊರಡು. ಕೂಲ್ ನರಸಿಂಹ, ನೀನು ಯಾವ ರಿಸ್ಕಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಡ್ರಗ್ ಕೇಸ್ ಆದಮೇಲಿಂದ ನಿನಗೆ ರಿಸ್ಕ್ ಆಗಿರೋ ಕೇಸ್ಗಳನ್ನೇ ಕೊಡ್ತಿದ್ದಾರಲ್ವಾ? ಅದಕ್ಕೆ ನೀನು ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ನಿನ್ನನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ನೀನು ಹಿಂದೆ ಬರ್ತಿದ್ದೀನಿ ಅಷ್ಟೆ. ನಿನಗೆ ಕೆಲಸ ಎಷ್ಟು ಇಂಪಾರ್ಟೆಂಟೋ ನಿನ್ನ ಸೇಫ್ಟಿನೂ ನನಗಷ್ಟೇ ಇಂಪಾರ್ಟೆಂಟ್. ಊರಾಚೆ ಇರೋ ಇದು ಯಾವುದೋ ಮನೆಗೆ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂದಮೇಲೆ ಅದು ಕೆಲಸದ ಮೇಲೆನೆ ತಾನೆ. ಡೋಂಟ್ ವರಿ, ಇವರಲ್ಲಿರೋದು ನಾನು ಯಾರಿಗೂ ಹೇಳ್ದೆ ಇವ್ರನ್ನ ಸೇಫ್ ಗಾರ್ಡ್ ಮಾಡೋ ಕೆಲಸ ನಂದು. ಏನೂ ಬೇಕಾಗಿಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಾನು ನೋಡ್ಕೊತೀನಿ, ನೀನು ಹೊರಡು. ನನಗೆ ತಾಳಿ ಕಟ್ಟಿದ್ರು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ನನ್ನ ಪುಟ್ಟಿಗೆ ಮೋಸ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ಗೆ ತಾಳಿ ಕಟ್ಟಿದ್ದು. ಬಿಟ್ಟರೆ ನಿನ್ನ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ, ನಂಬಿಕೆನೂ ಇಲ್ಲ. ಹಾಗಾದರೆ ಚಿಕ್ಕಮಂಗ್ಳೂರಲ್ಲಿ ನಾನು ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆ ಇರಬೇಕಿತ್ತಾ? ಅವತ್ತು ಯಾಕೆ ನನ್ನನ್ನು ಅಲ್ಲಿಂದ ಕಳಿಸ್ಲಿಲ್ಲ? ಓ, ಅವತ್ತು ಅವಶ್ಯಕತೆ ಇತ್ತು ಅಂತ ನನ್ನನ್ನು ಯೂಸ್ ಮಾಡ್ಕೊಂಡ್ಯಾ? ಏಯ್, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ. ಅವತ್ತು ನೀನೇ ಅಲ್ಲಿಗೆ ಬಂದಿದ್ದು, ನೀನೇ ಅವ್ರ ಮುಂದೆ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದು. ಅದಕ್ಕೆ ಸುಮ್ಮನೆ ಅದೇ. ಐ ನೋ ನರಸಿಂಹ, ಬಟ್ ಐ ಡಿಸರ್ವ್ ಅನದರ್ ಚಾನ್ಸ್. ನಿನ್ನ ಕೆಲಸಕ್ಕೆ ನನ್ನ ಕಡೆಯಿಂದ ಯಾವುದೂ ತೊಂದರೆ ಆಗಲ್ಲ. ಸರಿ, ಅದೇನು ಮಾಡ್ತೀವಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆದರೆ ನಿನ್ನಿಂದ ಏನಾದರೂ ಎಡವಟ್ಟಾದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಡೆಫಿನೆಟ್ಲಿ ಆಗಲ್ಲ, ಡೋಂಟ್ ವರಿ. ಹೌದು, ಇವ್ರು ಯಾರು ನರಸಿಂಹ? ನಿನಗೆ ಯಾಕದಲ್ಲ? ಪಾಪ, ಅವ್ರಿಗೆ ಎಷ್ಟೆಲ್ಲ ಏಟಾಗಿದೆ ಅಲ್ವಾ? ಹೌದು, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಬರೋವರೆಗೂ ನಾವೇ ನೋಡ್ಕೋಬೇಕು. ನೀಟಾಗಿ ಮಲಗಿಸೋಣ ಬಾ.
ಪ್ರಜ್ಞೆ ಬಂದರೆ ನನಗೆ ಫೋನ್ ಮಾಡು, ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆ, ಟೇಕ್ ಕೇರ್. ನೀನು ಹುಷಾರು. ನೀನು ನನಗೆ ತಾಳಿ ಕಟ್ಟಿದ್ಯಾ ಅಲ್ವಾ, ಅದು ನನ್ನ ಕುತ್ತಿಗೆಲಿರೋ ತನಕ ನನಗೇನೂ ಆಗಲ್ಲ, ಡೋಂಟ್ ವರಿ. ಗುರುಗೆ ಯಾಕೆ ಹೇಗೆ ಮಾಡಿದೆ ದೇವ್ರೆ? ಯಾಕೆ ಹೇಗಾಯ್ತು? ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡೋಕೆ ನಾನು ಬದುಕಿರ್ಬೇಕಾ? ನನ್ನ ಮಗನಿಗೆ ಯಾಕೆ ಅನ್ಯಾಯ ಮಾಡಿಬಿಟ್ಟೆ ದೇವ್ರೆ? ಯಾಕೆ ಅನ್ಯಾಯ ಮಾಡಿಬಿಟ್ಟೆ? ಯಾಕಣ್ಣ ನಮ್ಮನ್ನೆಲ್ಲ ಬಿಟ್ಟೋದೆ? ನೀನಿಲ್ಲದೆ ಇರೋದಕ್ಕಾಗಲ್ಲ ಅಣ್ಣ. ಪ್ಲೀಸ್ ವಾಪಸ್ ಬಂದ್ಬಿಡು, ಪ್ಲೀಸ್ ಅಣ್ಣ. ನನಗೆ ನಿಮ್ ಬೇಕಣ್ಣ.